ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 15ನೇ ತಾರೀಕಿನಿಂದ ಮಹಾಶಿವರಾತ್ರಿ ದಿನದಿಂದ ಕುಂಭರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಅನಿರೀಕ್ಷಿತ ಲಾಭಗಳು ಯಾವುದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಗ್ರಹಗಳ ಸಂಚಾರದ ಬಗ್ಗೆ ನಾವು ಗಮನ ಕೊಡೋದಾಯಿತು ಅಂತ ಹೇಳಿದ್ರೆ, ಶನಿಯು ನಿಮ್ಮ ರಾಶಿಯಲ್ಲೇ ಸಂಚರಿಸುತ್ತಿದ್ದಾನೆ. ಇದು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಒಳಪಡಿಸಿದರೂ ಸಹ ನಿಮ್ಮ ವ್ಯಕ್ತಿತ್ವವನ್ನು ಚಿನ್ನದಂತೆ ಉಳಿಯುವಂತೆ ಮಾಡುತ್ತದೆ. ಗುರುಬಲ ಅನುಕೂಲಕರ ಸ್ಥಾನದಲ್ಲಿ ಇರೋದ್ರಿಂದ ಶನಿಯ ಒಂದು ಕಠಿಣ ಪ್ರಭಾವಗಳು ಕಡಿಮೆಯಾಗಿ ದೈವಿಕ ರಕ್ಷಣೆಗಳು ಸಿಗುವಂಥದ್ದು. ಗುರುವಿನ ಕೃಪೆಯಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಇನ್ನು ರಾಹು ಮತ್ತು ಕೇತುವಿನ ವಿಚಾರದ ಬಗ್ಗೆ ನಾವು ಗಮನ ಕೊಡೋದಾಯ್ತು ಅಂತ ಹೇಳಿದ್ರೆ, ರಾಹು 2ನೇ ಮನೆಯಲ್ಲಿ, ಕೇತು 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಹಣಕಾಸಿನ ವಿಚಾರದಲ್ಲಿ ಅತಿ ಹೆಚ್ಚು ಜಾಗೃತೆಯಿಂದ ಇರಬೇಕು ಮತ್ತು ನಿಮಗೆ ಗೊತ್ತಿಲ್ಲದಂಥ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕು. ಇನ್ನು ವೃತ್ತಿ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗಿಗಳಿಗೆ ಈ ಒಂದು ವರ್ಷ ಅತಿ ಹೆಚ್ಚು ಕೆಲಸದ ಒತ್ತಡ ಇರುವಂಥದ್ದು. ಹಿರಿಯ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಹೆಗಲೇ ಇರುವಂಥದ್ದು. ತಾಳ್ಮೆಯಿಂದ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಯಶಸ್ಸು ಸಾಧ್ಯ. ಐಟಿ, ವಿಜ್ಞಾನ, ತಾಂತ್ರಿಕ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಯಶಸ್ಸು ದೊರೆಯುವಂಥ ಸಾಧ್ಯತೆಗಳಿದೆ. ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಈ ಶಿವರಾತ್ರಿ ನಿಮಗೆ ಒಳ್ಳೆಯ ಸಮಯ ಅಲ್ವೇ ಅಲ್ಲ. ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅದೇ ಜಾಗದಲ್ಲಿ ಕೆಲಸ ಮಾಡಿ ನಿಮ್ಮ ಹೆಸರನ್ನು ಗಳಿಸುವಂತ ಪ್ರಯತ್ನ ಮಾಡಿ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರಸ್ಥರು ಹೂಡಿಕೆ ಮಾಡುವಾಗ ಆತರ ಪಡಬೇಡಿ. ದೊಡ್ಡ ಮಟ್ಟದ ಹಣವನ್ನು ಸಾಲವಾಗಿ ನೀಡಬೇಡಿ. ಕಬ್ಬಿಣ, ಗ್ಯಾಸ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ವ್ಯಾಪಾರ ಮಾಡುವವರಿಗೆ ಲಾಭದ ಪ್ರಮಾಣ ಸಮಾಧಾನವಾಗಿರುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ಏರಿಳಿತ ಕಂಡು ಬಂದರೂ ಸಹ ಅಗತ್ಯಕ್ಕೆ ತಕ್ಕಷ್ಟು ಹಣದ ಹರಿವು ಇರುವಂಥದ್ದು. ರಾಹು 2ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದ ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂಥದ್ದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆ ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವೈಮನಸ್ಸು ಮೂಡುವಂಥದ್ದು. ಆದರೆ ಮಾತುಕತೆಯಿಂದ ಅದನ್ನು ನೀವು ಬಗೆಹರಿಸಿಕೊಳ್ಳಬೇಕು. ಪರಸ್ಪರ ನಂಬಿಕೆ ನಿಮ್ಮನ್ನು ಕಾಪಾಡುತ್ತದೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುವಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯ ಜರುಗುವಂಥ ಸೂಚನೆಗಳಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನಿಗಾ ವಹಿಸಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಅತಿಯಾದ ಆಲೋಚನೆ ನಿಮ್ಮ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡುವಂಥದ್ದು. ಪಾದ ನೋವಿನ ಸಮಸ್ಯೆ ಕಂಡು ಬರುವಂಥದ್ದು. ಸಮಯಕ್ಕೆ ತಕ್ಕಂತೆ ವಿಶ್ರಾಂತಿ ಪಡೆಯುವುದು, ಜ್ಞಾನ ಮಾಡುವುದು ಬಹಳ ಅಗತ್ಯ. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗದ ಬಗ್ಗೆ ನಾವು ಗಮನ ಹರಿಸೋದಾದರೆ, ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಕಪ್ಪು ಎಳ್ಳನ್ನು ಅರ್ಪಿಸಿ. ಓಂ ನಮೋ ಶಿವಾಯ ಎನ್ನುವ ಮಂತ್ರದ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆಗಳು 8, 1 ಮತ್ತು 4. ಶಿವನು ಕುಂಭರಾಶಿಯವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಲಿ. ಸೊ ಇದಾಗಿತ್ತು ಕುಂಭರಾಶಿಯವರ ಒಂದು ಶಿವರಾತ್ರಿ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರಿ, ಹಣಕಾಸಿನಲ್ಲಿ ತೊಂದರೆ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ವಿಚಾರ, ಆರೋಗ್ಯದಲ್ಲಿ ತೊಂದರೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುವಂಥದ್ದು. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.